ವೀಕ್ಷಕರೇ, ಈ ವಿಡಿಯೋದಲ್ಲಿ ವಿದ್ಯಾರ್ಥಿನಿಯರಿಗೆ ಅಂದರೆ 2019-20ರಲ್ಲಿ ಡಿಪ್ಲೊಮಾ ಆಗಲಿ ಅಥವಾ ಡಿಗ್ರಿ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿನಿಯರಿಗೆ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಸುಮಾರು 30,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಮುಂದೆ ಹೋಗಕ್ಕಿಂತ ಮುಂಚೆದವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಲೆಟ್ ಸ್ಟಾರ್ಟ್. ಈ ಸ್ಕಾಲರ್ಶಿಪ್ನ ಹೆಸರು ಪ್ರಗತಿ ಸ್ಕಾಲರ್ಶಿಪ್ ಅಂತ. ಇದನ್ನು AICTE ಪ್ರೊವೈಡ್ ಮಾಡ್ತಾ ಇದೆ, ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದನ್ನು ಪ್ರೊವೈಡ್ ಮಾಡ್ತಾ ಇದೆ. ಅಂಡರ್ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಅಂಡರ್ AICTE ಈ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದೆ. ಈಗ ನೋಡೋಣ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಕಂಡೀಷನ್ಸ್ ಏನಿದೆ ಅಂತ. ಸೊ ಮೊದಲನೇದು, ವಿದ್ಯಾರ್ಥಿನಿಯರು ಮಾತ್ರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸೊ ಎರಡನೇದು, 2019-20ರಲ್ಲಿ ಅಂದರೆ ಈ ಅಕಾಡೆಮಿಕ್ ಇಯರಲ್ಲಿ AICTE ಅಪ್ರೂವ್ಡ್ ಆಗಿರುವಂಥ ಇನ್ಸ್ಟಿಟ್ಯೂಟ್ನಲ್ಲಿ ಅಂದರೆ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಕಾಲೇಜ್ನಲ್ಲಿ ಅಡ್ಮಿಷನ್ನ ತೆಗೆದುಕೊಂಡಿರಬೇಕು. ಆ ಅಡ್ಮಿಷನ್ ಕಂಪಲ್ಸರಿ ಸೆಂಟ್ರಲೈಸ್ಡ್ ಅಡ್ಮಿಷನ್ ಪ್ರಾಸೆಸ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಆಗಿರಬೇಕಂದ್ರೆ ಅದು KCET ಆಗಿರ್ಬೋದು ಅಥವಾ JEE ಮೇನ್ ಮುಖಾಂತರ ಅಥವಾ JEE ಅಡ್ವಾನ್ಸ್ ಮುಖಾಂತರ ಅಲ್ಲಿ ಅಡ್ಮಿಷನ್ನ ತೆಗೆದುಕೊಂಡಿರಬೇಕು. ಹಾಗೂ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತಲೂ ಕಡಿಮೆ ಆಗಿದ್ದರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಒಂದು ವೇಳೆ ಸೆಲೆಕ್ಟ್ ಆದರೆ ಅಂದರೆ ಟೋಟಲ್ ಆಗಿ 4,000 ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಇಲ್ಲಿ 2,000 ಡಿಗ್ರಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಮತ್ತು 2,000 ಡಿಪ್ಲೊಮಾ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಇಲ್ಲಿ ನೀಡಲಾಗುತ್ತೆ. ಟೋಟಲ್ ಆಗಿ ಅಪ್ ಟು 30,000ವರೆಗೂ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಲಭ್ಯವಾಗುತ್ತೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು, ಮೊದಲನೇದು ಕ್ಲಾಸ್ 10 ಮತ್ತು ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ ವಿದ್ಯಾರ್ಥಿನಿ ಡಿಪ್ಲೊಮಾದಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ ಡಿಗ್ರಿ ಕಾಲೇಜ್ನಲ್ಲಿ ಅಡ್ಮಿಷನ್ನ ತೆಗೆದುಕೊಂಡರೆ SSLC ಹಾಗೂ PUC ಮಾರ್ಕ್ಸ್ ಕಾರ್ಡಲ್ಲಿ ಬೇಕಾಗುತ್ತೆ. ಮತ್ತು ಎರಡನೇದು, ತಹಸೀಲ್ದಾರ್ ಅಥವಾ ಸಬ್ ತಹಸೀಲ್ದಾರರಿಂದ ಪಡೆದಿರುವಂತಹ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಕೊನೆಯದಾಗಿ ಅಡ್ಮಿಷನ್ ಆರ್ಡರ್ ಅಂದರೆ KCET ಮುಖಾಂತರ ಆಗಿರ್ಬೋದು ಅಥವಾ JEE ಮೇನ್ ಮುಖಾಂತರ ಆಗಿರ್ಬೋದು ಅಥವಾ ನೀವು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಡಿಪ್ಲೊಮಾ ಮಾಡಿದರೆ ಅಲ್ಲಿ ನೀವು ಅಡ್ಮಿಷನ್ನ ತೆಗೆದುಕೊಂಡ್ರೆ ಅಡ್ಮಿಷನ್ ಆರ್ಡರ್ ನಿಮಗೆ ಪಡೆದುಕೊಂಡಿರ್ತೀರಾ, ಅಡ್ಮಿಷನ್ ಆರ್ಡರ್ ಇಲ್ಲಿ ಬೇಕಾಗುತ್ತೆ. ಹಾಗೂ ಪ್ರಿನ್ಸಿಪಲ್, ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅಥವಾ ಡೈರೆಕ್ಟರಿಂದ ಪಡೆದಿರುವಂತಹ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ನೀವು ಫೀ ತುಂಬಿರುವಂಥ ರಿಸಿಪ್ಟ್ ಬೇಕಾಗಿರುತ್ತೆ. ಇದಲ್ಲದೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ನಾವೊಂದು ಜಿರಾಕ್ಸ್ ಕಾಪಿ ಅಥವಾ ಅದರ ಒಂದು ಸ್ಕ್ಯಾನ್ ಕಾಪಿ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೂ ಕಾಸ್ಟ್ ಸರ್ಟಿಫಿಕೇಟ್, ಅದು SC ST OBC ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅದೇ ರೀತಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದಲ್ಲದೆ ಪೇರೆಂಟ್ಸ್ನಿಂದ ಅಂದರೆ ನೀವು ಇಲ್ಲಿ ಪ್ರೊವೈಡ್ ಮಾಡಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ ಪೇರೆಂಟ್ಸ್ನಿಂದ ಒಂದು ಡಿಕ್ಲರೇಷನ್ ಲೆಟರ್ ಬೇಕಾಗುತ್ತೆ. ಇದನ್ನು ಅಪ್ಲಿಕೇಶನ್ ಫಾರ್ಮ್ನೊಂದಿಗೆ ಇಲ್ಲಿ ಅಟ್ಯಾಚ್ ಮಾಡಲಾಗಿರುತ್ತೆ. ಪ್ರಗತಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿರೋದು 8 ಸೆಪ್ಟೆಂಬರ್ 2019 ಹಾಗೂ ಇದಕ್ಕೆ ಕೊನೆ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ 8 ಅಕ್ಟೋಬರ್ 2019 ಇದೆ. ಯಾರಿಗೆ ಇದರ ಇಂಟ್ರೆಸ್ಟೆಡ್ ಇದೆ, ಇದರ ಲಿಂಕನ್ನು ಡೀಟೇಲ್ ಇನ್ಫಾರ್ಮೇಷನ್ ಲಿಂಕನ್ನು ನಾನು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅದರ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಓದ್ಕೊಳ್ಬೋದು ಮತ್ತು ಆನ್ಲೈನ್ ಅಪ್ಲೈ ಮಾಡ್ಬೋದು. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇದೇ ಥರ ಭಾಳಷ್ಟು ಇನ್ಫಾರ್ಮೇಷನ್ ಅಂದರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನ ತರ್ತಾ ಇರ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.